ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸಂಪುಟ ವಿಸ್ತರಣೆ ಅಂತರೂ ಆಯಿತು. ಒಂದು ಸ್ಥಾನ ಖಾಲಿ ಉಳಿಸ್ಕೊಂತು ಸರ್ಕಾರ, ಅಂದರೆ ಡಿ ಕೆ ಶಿವಕುಮಾರ್ ಅದನ್ನು ಖಾಲಿ ಬಿಟ್ಟರು. ಮಹಿಳಾ ಕೋಟಾದಡಿ ಅದನ್ನು ಯಾರಿಗೆ ಕೊಡ್ತಾರೆ ಅನ್ನೋದು ಇನ್ನೂ ಕೂಡ ಅದು ಇಂಟ್ರೆಸ್ಟಿಂಗ್ ಆಗಿಯೇ ಉಳಿದಿದೆ. ಆಕಾಂಕ್ಷಿಗಳು ಜಾಸ್ತಿನೇ ಇದ್ದಾರೆ. ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಏನು ಚರ್ಚೆ ಆಗುತ್ತೆ ಹಾಗಾದರೆ ಹೈಕಮಾಂಡ್ ಮಟ್ಟದಲ್ಲಿ? ಆಲ್ರೆಡಿ ಖರ್ಗೆಯವ್ರಿಗೂ ಕೂಡ ಗೊತ್ತಿದೆ ಏನೇನಾಗ್ತಿದೆ ರಾಜ್ಯದಲ್ಲಿ, ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಅಂಥೇಳಿ. ನಾಗೇಂದ್ರ ಅವರ ಒಂದು ರಾಜೀನಾಮೆ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಇದೆ. ಬಟ್ ಇನ್ನೊಂದು ಅಂತ ಹೇಳಿದ್ರೆ ಸಂಪುಟ ಸರ್ಜರಿ ಆಗುತ್ತೆ ಅನ್ನುವಂಥ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಅಂದರೆ ಕೆಲವು ಹಾಲಿ ಸಚಿವರಿಗೆ ಈಗೇನು ಅವಕಾಶ ಕೊಟ್ಟಿದ್ದಾರೆ ಅಂಥವ್ರಿಗೆ ಒಂದಿಬ್ಬರನ್ನು ಕೈ ಬಿಡುವಂತಹ ಸಾಧ್ಯತೆಗಳು ಇದಾವಂತೆ. ಕೆಲವು ನೋಡಿ, ಈಗ ಕೆಲವು ದಿನಪತ್ರಿಕೆಗಳಲ್ಲಿ ನೋಡಿದ ಹಾಗೆ ಮಾಗಡಿ ಬಾಲಕೃಷ್ಣ ಅವರ ಹೆಸರು ಕೂಡ ಇದರಲ್ಲಿದೆ. ಅವರ ಒಂದು ಸ್ಥಾನಕ್ಕೆ ಕೃಷ್ಣಪ್ಪ ಅವ್ರನ್ನ ತೆಗೆದುಕೊಳ್ತಾರೇನೋ, ಅಂದರೆ ಜಸ್ಟ್ ವದಂತಿಗಳಿರ್ಬೋದು ಅಥವಾ ನಿಜನೂ ಕೂಡ ಆಗ್ಬೋದೇನೋ ಗೊತ್ತಿಲ್ಲ. ಮಹಿಳಾ ಕೋಟಾದಡಿ ಹೆಬ್ಬಾಳ್ಕರ್ ಆಗಿರ್ಬೋದು, ನಯನಾ ಮೋಟಮ್ ಆಗಿರ್ಬೋದು, ರೂಪ್ಕಲಾ ಆಗಿರ್ಬೋದು, ಆ ಕಡೆ ಅನ್ಪೂರ್ಣ ಆಗಿರ್ಬೋದು, ಹೀಗೆ 4 ರಿಂದ 5 ಜನ ಪ್ರಬಲವಾದಂಥ ಆಕಾಂಕ್ಷಿಗಳಿದ್ದಾರೆ. ಅವರಲ್ಲಿ ಯಾರಿಗಾದ್ರೂ ಅವಕಾಶ ಕೊಡ್ಬೋದಾ? ಅಥವಾ ಅದನ್ನೇ ಬಸವರಾಜ್ ಶಿವಣ್ಣವರು ಬ್ಯಾಡಗಿ ಮೇಲೆ ಇದ್ದಾರೆ, ಕಾಂಗ್ರೆಸ್ ಹಿರಿಯರು. ಸಿದ್ದರಾಮಯ್ಯವರು ಬಹಳ ಬ್ಯಾಟ್ ಮಾಡ್ತಾ ಇದ್ದಾರಂತೆ, ಶಿವಣ್ಣವ್ರು ಕೊಡಲೇಬೇಕು ಅಂಥೇಳಿ. ಈಗ ನಮಗನ್ನಿಸಿದ ಹಾಗೆ ಹಾಲಿ ಇರುವಂಥ ಸಚಿವರನ್ನ ಕೈ ಬಿಡಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಮುಜುಗರ ಆಗುತ್ತೆ ಮತ್ತು ಅವರಿಂದ ಕೂಡ ಮುಂದಿನ ದಿನಗಳಲ್ಲಿ ಅಸಮಾಧಾನ ಭುಗಿಲ್ ಹೇಳ್ಬೋದು. ಮೊನ್ನೆ ನೋಡಿದ್ದು ನಾವು ಯಾವ ರೀತಿ ಕೆಲವೊಂದಿಷ್ಟು ಬಂಡಾಯದ ಬಾವುಟನ್ನು ಹಾರಿಸುವಂತಹ ಮುನ್ಸೂಚನೆಗಳು ಸಿಕ್ತು ಕಾಂಗ್ರೆಸ್ನಲ್ಲಿ ಅಂತೇಳಿ. ಹಂಗೋ ಹೆಂಗೋ ಡಿ ಕೆ ಶಿವಕುಮಾರ್ ಅವರು ಸರ್ಕಸ್ ಮಾಡಿ ಅವ್ರನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಈಗ ಕೃಷ್ಣಪ್ಪ, ವಿಜಯನಗರ ಎಮ್ ಎಲ್ ಎ ಕೃಷ್ಣಪ್ಪ, ಬಸವರಾಜ್ ಶಿವಣ್ಣವರ್, ಈ ಇಬ್ಬರಿಗೆ ಅವಕಾಶವನ್ನು ಮಾಡಿಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಬರೀ ಇದು ಅಂತೆಕಂತೆಗಳಷ್ಟೇ. ಇವತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ್ಮೇಲೆ ಇದಕ್ಕೆ ಒಂದು ಅಂತಿಮವಾದಂಥ ಒಂದು ನಿರ್ಧಾರ ಹೊರಗಡೆ ಬೀಳುತ್ತೆ. ಇನ್ನು ಮಹಿಳಾ ಕೋಟಾದಡಿ ಮಹಿಳೆಯರಿಗೆ ಕೊಡಬೇಕು ಅನ್ನುವಂಥ ಒತ್ತಾಯಗಳು ಬರ್ತಾ ಇದೆ. ಯಾಕೆಂದರೆ ಮಹಿಳಾ ವಿರೋಧಿ ಕಾಂಗ್ರೆಸ್ ಅನ್ನುವಂಥ ಹಣೆಪಟ್ಟಿ ಕಟ್ಕೊಳ್ಳೋಕ್ಕೆ ಅವರು ಕೂಡ ತಯಾರಾಗಿಲ್ಲ. ಯಾಕೆಂದರೆ 34 ಜನ ಕ್ಯಾಬಿನೆಟು ಮೆಂಬರ್ಸು ಸಚಿವರಿದ್ದಾರೆ. ಅದರಲ್ಲಿ ಒಬ್ಬರಿಗೂ ಕೂಡ ಮಹಿಳೆಯರಿಗೆ ಅವಕಾಶ ಇಲ್ಲ ಅಂತೇಳಿ. ಪಕ್ಕದ ತೆಲಂಗಾಣದಲ್ಲಿ ಅವಕಾಶಗಳು ಕೊಟ್ಟಿದ್ದಾರೆ, ತಮಿಳುನಾಡಲ್ಲಿ 3 ಇಲ್ಲಿ ತೆಲಂಗಾಣದ 2 ಇವ್ರದೇ ಸರ್ಕಾರ ಅಂದರೆ ಈ ತೆಲಂಗಾಣದಲ್ಲಿ. ಹಾಗಾಗಿನೇ ಕರ್ನಾಟಕದಲ್ಲಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಬಹುತೇಕವಾಗಿ ನಮ್ಗೆ ಅನ್ನಿಸ್ತಾ ಇದೆ ಮಹಿಳಾ ಕೋಟಾ ಏನು ಖಾಲಿ ಇದೆ ಅದನ್ನು ಮಹಿಳೆಯರಿಗೆ ಕೊಡುವಂತಹ ಸಾಧ್ಯತೆಗಳಿದೆ. ಬಟ್ ಯಾರಿಗೆ ಕೊಡ್ತಾರೆ ಅದಿನ್ನೂ ಕೂಡ ನಿಗೂಢವಾಗಿದೆ. ಬಟ್ 2 ಖಾತೆಗಳನ್ನು ರಾಜೀನಾಮೆ ಕೊಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಕಷ್ಟ ಸಾಧ್ಯ ಇದು ಸದ್ಯದ ಪರಿಸ್ಥಿತಿ ನೋಡಿದರೆ. ಬಟ್ ನಾಗೇಂದ್ರ ಅವರ ಒಂದು ಸ್ಥಾನಕ್ಕೆ ಶಿವಣ್ಣವ್ರು ಕೊಡ್ಬೋದು ಅಂತ ಆ ಲೆಕ್ಕಾಚಾರಗಳು ಕೂಡ ಇದೆ. ಬಟ್ ಹೈಕಮಾಂಡ್ ಅಂತಿಮವಾಗಿ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಅದರ ಜೊತೆಗೆ ನಿಗಮ ಮಂಡಳಿ, ಆಮೇಲೆ ಮುಖ್ಯ ಸಚೇತಕರದ್ದು ಕೂಡ ನೇಮಕ ಆಗಬೇಕಾಗಿದೆ. ಅದರ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಗಮನಕ್ಕೆ ತರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಮತ್ತು ಏನೆಲ್ಲ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಮತ್ತು ಕೇಂದ್ರ ಸಚಿವರನ್ನು ಕೂಡ ಭೇಟಿಯಾಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅಲ್ಲೂ ಕೂಡ ಪ್ರಸ್ತಾವವನ್ನು ಸಲ್ಲಿಸ್ತಾರೆ ರಾಜ್ಯದ ಅಭಿವೃದ್ಧಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಮತ್ತು ಅನುದಾನ ಮತ್ತು ನಮ್ಮ ಕರ್ನಾಟಕದ ಪಾಲಿನ ತೆರಿಗೆ ಹಣ ಏನಿದೆ ಕೇಂದ್ರ ನಾಯಕರ ಗಮನಕ್ಕೂ ಕೂಡ ಅದನ್ನು ತರುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ. ನೋಡಿ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಡಿ ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರ್ದು ಕೂಡ ವಿರೋಧ ಕಟ್ಕೊಳ್ತಾ ಇಲ್ಲ. ವಿರೋಧ ಪಕ್ಷಗಳಿಗೂ ಕೂಡ ಅಣ್ಣ ತಮ್ಮ ಅಂತ ಅಂದ್ಕೊಳ್ತಾ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈಗ ಬದಲಾವಣೆಯನ್ನು ಮಾಡಿದರೆ ಅಲ್ಲಿ ಸುಮ್ಮನೆ ಇದ್ಬಿಡ್ತಾರೆ. ಹಾಗಾದರೆ ಮತ್ತೆ ವಿರೋಧ ಪಕ್ಷಗಳಿಗೆ ಮತ್ತೊಂದು ಆಹಾರ ಸಿಕ್ಕಂಗೆ ಆಗಿಬಿಡುತ್ತೆ. ನೋಡಿ, ಹಾಲಿ ಸಚಿವರಿಗೆ ಮುಜುಗರ ಮಾಡಿದರು, ಅವ್ರಿಗೆ ಮರ್ಯಾದೆ ತೆಗೆದುಬಿಟ್ರು, ಅವ್ರನ್ನ ಕರ್ಕೊಂಡಿದ್ದು ಅಲ್ಲದೆ 1 ತಿಂಗಳಲ್ಲಿ ರಾಜೀನಾಮೆ ಕೊಡಿಸಿದ್ರು ಅಂತೇಳಿ. ಹಾಗಿದ್ದ ಮಾತ್ರಕ್ಕೆ ಮತ್ತೆ ಯಾಕೆ ತೆಗೆದುಕೊಳ್ಬೇಕಾಗಿತ್ತು? ಆ ಪ್ರಶ್ನೆಯೂ ಕೂಡ ಇಲ್ಲಿ ಬಂದೇ ಬರುತ್ತೆ. ಈಗ ಇರುವಂಥ ನೋಡಿ, ಎಚ್ ಕೆ ಪಾಟೀಲ್ ಇದ್ದಾರೆ, ಟಿ ಬಿ ಜಯಚಂದ್ರ ಆಗಿರ್ಬೋದು, ಅದರ ಜೊತೆಗೆ ಕೃಷ್ಣಪ್ಪ, ಶಿವಣ್ಣವರು, ಹಿಟ್ನಾಳು, ಈಗ 5 ರಿಂದ 6 ಜನ ಪಟ್ಟು ಹಿಡಿದು ಕೂತಿದ್ದಾರಂತೆ. ಈಗ ಸಿದ್ದರಾಮಯ್ಯನವರು ಆಪ್ತರು ಸೈಲೆಂಟ್ ಆಗಿದ್ದಾರೆ ಬಿಡಿ, ಆದರೆ 4 ರಿಂದ 5 ಜನ ಬಹಳ ಬೇಸರಗೊಂಡಿದ್ದಾರಂತೆ. ಅದು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಪರಿಣಾಮ ಬೀರಬಾರ್ದಲ್ವ, ಮತ್ತು ಆ ಸಮುದಾಯಗಳು ಕಾಂಗ್ರೆಸ್ಸನ್ನು ವಿರೋಧ ಮಾಡಬಾರ್ದು. ಆ ಕಾರಣಕ್ಕೋಸ್ಕರ ಈಗ 1-2 ಆದರೂ ಕೂಡ ಹೊಸದಾಗಿ ಸೇರ್ಪಡೆ ಮಾಡಿಕೊಳ್ಳುವಂತಹ ಚಾನ್ಸಸ್ಸು ಇದೆ ಅಂತೆ. ಬಟ್ ಅಂತಿಮವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಏನು ಸುದ್ದಿಯನ್ನು ತರ್ತಾರೆ ಅನ್ನೋದು ಇನ್ನೂ
ನಿಗೂಢವಾಗಿಯೇ ಉಳಿದಿದೆ.